ವೆಲ್ಕಮ್ ಬ್ಯಾಕ್ ಟು ಜೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಈ ಗುರೂಜಿಯವರ ಫೋನ್ ನಂಬರ್ಗೆ ಕಾಲ್ ಮಾಡಿ ಶಾಶ್ವತ ಪರಿಹಾರವನ್ನು ಪಡೆದುಕೊಳ್ಳಿ. ಸಾಮಾನ್ಯವಾಗಿ ನಾವು ನಮ್ಮ ಮನೆಗಳಲ್ಲಿ ಕಳಶ ಸ್ಥಾಪನೆ ಮಾಡ್ತೀವಿ. ಅದರಲ್ಲಿ ಲಕ್ಷ್ಮೀ ಕಳಶ ಹಾಗೆ ಮನೆ ದೇವರ ಕಳಶ ಅಂತ ಎರಡು ರೀತಿಯಲ್ಲಿ ಸ್ಥಾಪನೆಯನ್ನು ಮಾಡ್ತೀವಿ. ಯೂಶ್ವಲಿ ಮನೆ ದೇವರ ಕಳಶ ಅಂತ ಬಂದರೆ ನಾವು ನೀರನ್ನು ಹಾಕಿ ಕಳಶ ಸ್ಥಾಪನೆ ಮಾಡ್ತೀವಿ. ಇನ್ನು ಲಕ್ಷ್ಮೀ ಕಳಶ ಅಂತ ಹೇಳಿದ್ರೆ ಕೆಲವೊಬ್ಬರು ನೀರನ್ನು ಕೂಡ ಹಾಕ್ತಾರೆ, ಇನ್ನು ಕೆಲವರು ಅಕ್ಕಿಯನ್ನು ಕೂಡ ಹಾಕ್ತಾರೆ. ನಾವು ಏನು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಬರುತ್ತಲ್ಲ, ಆವಾಗ ನಾವು ಅಕ್ಕಿಯನ್ನು ಹಾಕಿ ಕಳಶ ಸ್ಥಾಪನೆಯನ್ನು ಮಾಡ್ತೀವಿ. ಅದೇ ರೀತಿ ಪ್ರತಿ ಶುಕ್ರವಾರ ಕೂಡ ನಾವು ಮನೆಯಲ್ಲಿ ಲಕ್ಷ್ಮೀ ಕಳಶ ಏನಿಡ್ತೀವಿ ಆಗ ನಾವು ಅಕ್ಕಿಯನ್ನು ಹಾಕಿ ಕಳಶ ಸ್ಥಾಪನೆಯನ್ನು ಮಾಡ್ಬೋದು. ಹಾಗೆ ಅದರ ಜೊತೆಗೆ ಯಾವೆಲ್ಲ ವಸ್ತುಗಳನ್ನ ಹಾಕಿ ನಾವು ಕಳಶ ಸ್ಥಾಪನೆ ಮಾಡೋದ್ರಿಂದ ತಾಯಿ ಮಹಾಲಕ್ಷ್ಮಿ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಲಕ್ಷ್ಮೀ ತಾಯಿ ಹುಟ್ಟಿದ್ದು ಬಂದು ಸಮುದ್ರದಲ್ಲಿ ಅಂತ ಎಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಸಮುದ್ರದಲ್ಲಿ ಸಿಕ್ಕುವಂತಹ ವಸ್ತುಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ ಕವಡೆ, ಗೋಮತಿ, ಚಕ್ರ ಇದೆಲ್ಲ ಕೂಡ ನಮಗೆ ಸಮುದ್ರದಲ್ಲಿ ಸಿಗೋವಂಥದ್ದು. ಹಾಗೆ ಇದು ಲಕ್ಷ್ಮಿಯ ಸ್ವರೂಪವಾಗಿರುವಂತಹ ವಸ್ತುಗಳು ಅಂತ ಕೂಡ ಕರೆಯಲಾಗುತ್ತೆ. ಹಾಗೆ ಲಕ್ಷ್ಮಿ ಹುಟ್ಟೋದಕ್ಕೂ ಮುಂಚೆನೇ ಕಲ್ಪವೃಕ್ಷ ಹಾಗೆ ಕಾಮಧೇನು ಇವೆಲ್ಲವೂ ಕೂಡ ಲಕ್ಷ್ಮಿ ಹುಟ್ಟೋದಕ್ಕಿಂತ ಮುಂಚೆ ಇದೆ ಅಂತ ಒಂದು ನಂಬಿಕೆ ಕೂಡ ಇದೆ. ಆದ್ದರಿಂದ ಲಕ್ಷ್ಮಿಯ ಸ್ವರೂಪವಾದಂತಹ ಕೆಲವೊಂದು ವಸ್ತುಗಳನ್ನ ನಾವು ಕಳಶದಲ್ಲಿ ಹಾಕಿ ಪೂಜಿಸುವುದರಿಂದ ನಮಗೆ ಲಕ್ಷ್ಮಿಯ ಅನುಗ್ರಹ ಹಾಗೆ ಲಕ್ಷ್ಮಿಯ ಕಟಾಕ್ಷ ಏನಿದೆ ಅದು ಸದಾ ನಮ್ಮ ಮನೆಯ ಮೇಲೆ ಇರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾದರೆ ಬನ್ನಿ, ಕಳಶ ಸ್ಥಾಪನೆಗೆ ಯಾವೆಲ್ಲ ಒಂದು ವಸ್ತುಗಳನ್ನ ಹಾಕ್ಬೋದು, ಅದರಲ್ಲೂ ಕೂಡ ಈ 3 ವಸ್ತುಗಳನ್ನ ಹಾಕಿ ನಾವು ಕಳಶ ಸ್ಥಾಪನೆ ಮಾಡಿ ಲಕ್ಷ್ಮೀ ಕಳಶವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿರ್ತಕ್ಕಂಥ ಈ ವಸ್ತುಗಳು ಯಾವ್ದ್ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಕ್ಷ್ಮಿಯ ಸ್ವರೂಪವಾಗಿರುವಂಥ ಹಳದಿ ಕವಡೆ ಒಂದು 5 ಬೇಕಾಗತ್ತೆ. 5 ಹಳದಿ ಕವಡೆಯನ್ನು ತಗೊಳ್ಳಿ. ಕವಡೆನಲ್ಲಿ ಒಂದು 3-4 ರೀತಿ ಬರುತ್ತೆ. ಬಿಳಿ ಕವಡೆ, ಕಂದು ಬಣ್ಣದ್ದು ಬರುತ್ತೆ, ಹಾಗೆ ಸ್ವಲ್ಪ ಕಪ್ಪು ಬಣ್ಣದ್ದು ಬರುತ್ತೆ, ಹಾಗೆ ಹಳದಿ ಕವಡೆ ಅಂತ ಬರುತ್ತೆ. ಅದರಲ್ಲಿ ತುಂಬಾ ಶ್ರೇಷ್ಠ ಅಂತ ಹೇಳಿದ್ರೆ ಹಳದಿ ಕವಡೆ 5 ಬೇಕಾಗತ್ತೆ. ನಂತರ ನಮಗೆ ಬೆಳ್ಳಿ, ಚಿನ್ನ ಅಥವಾ ತಾಮ್ರದ ಕಾಮಧೇನು ಸಿಕ್ಕಿದ್ರೆ ಅದು ಕೂಡ ನಾವು ಕಳಶದೊಳಗಡೆ ಹಾಕಬೇಕಾಗತ್ತೆ. ಕಾಮಧೇನು ಅಂದರೆ ಕರು ಕೂಡ ಜೊತೆಯಲ್ಲಿರಬೇಕು. ಸೊ ಅದನ್ನು ನಾವು ಕಾಮಧೇನು ಅಂತ ಕೂಡ ಕರಿತೀವಿ. ಯಾವುದೇ ಕಾರಣಕ್ಕೂ ಒಂದು ಹಸು ಇರೋಂಥದ್ದು ಹಾಕಬಾರ್ದು, ಅದರ ಜೊತೆಗೆ ಕರು ಕೂಡ ಇರಬೇಕು. ಅದು ನಮಗೆ ಪೂಜೆಗೆ ತುಂಬಾ ಸೂಕ್ತವಾಗಿರೋವಂಥದ್ದು. ಕಾಮಧೇನುವನ್ನು ಕೂಡ ನಾವು ಕಳಶದೊಳಗಡೆ ಹಾಕಬೇಕು. ಇದು ಕೂಡ ತಾಯಿ ಮಹಾಲಕ್ಷ್ಮಿಯ ಸ್ವರೂಪ. ಹಾಗೆ ಚಿಕ್ಕದಾಗಿರುವಂತಹ ಒಂದು ಮಹಾಲಕ್ಷ್ಮಿಯ ವಿಗ್ರಹನ ಕೂಡ ನಾವು ಹಾಕಬೇಕಾಗತ್ತೆ. ಅದು ಬೆಳ್ಳಿದಾದರೂ ಪರವಾಗಿಲ್ಲ, ಹಿತ್ತಾಳೆ, ತಾಮ್ರ, ಚಿನ್ನ ಆಗತ್ತೆ. ಸ್ಟೀಲ್ನ ಬಿಟ್ಟು ಬೇರೆ ಯಾವ ಲೋಹದಲ್ಲಿ ಸಿಗುವಂತಹ ಮಹಾಲಕ್ಷ್ಮಿಯ ಮೂರ್ತಿಯನ್ನು ಕೂಡ ನಾವು ಕಳಶದೊಳಗಡೆ ಹಾಕಿ ಪೂಜೆನ ಮಾಡ್ಬೋದು. ಹಾಗೆ ಇದಕ್ಕೆ ನಾವು 3/4 ಭಾಗದಷ್ಟು ಅಕ್ಕಿಯನ್ನು ತಗೊಳ್ಬೇಕಾಗತ್ತೆ. ನಾವು ಯೂಶ್ವಲಿ ದೇವರ ಕಳಶ ಆಗಲಿ ಲಕ್ಷ್ಮೀ ಕಳಶ ಆಗಲಿ ನೀರನ್ನು ಹಾಕಿ ನಾವು ಪೂಜೆಯನ್ನು ಮಾಡ್ತೀವಿ. ಅದರ ಬದಲಾಗಿ ನೀವು ಮನೆಯಲ್ಲಿ ಅಕ್ಕಿಯನ್ನಿಟ್ಟು ಕಳಶ ಸ್ಥಾಪನೆ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಶ್ರೀಫಲ ಅಂತ ಕರಿತೀವಿ. ಶ್ರೀಫಲ ಅಂತ ಹೇಳಿದ್ರೆ ಈ ಚಿಕ್ಕದು ತೆಂಗಿನಕಾಯಿ ಥರನೇ ಸೇಮ್ ಅದೇ ರೀತಿಯೇ ಬರುತ್ತೆ. ಶ್ರೀಫಲ ಅಂತ ಕೇಳಿದ್ರೆ ಕಂತಿಗೆ ಅಂಗಡಿಗಳಲ್ಲಿ ಕೊಡ್ತಾರೆ. ಅದು ಒಂದು 10-15 ರೂಪಾಯಿ ಇರುತ್ತೆ. ಆ ಶ್ರೀಫಲವನ್ನು ಕೂಡ ಈ ಕಳಶದ ಚೊಂಬಲ್ಲಿ ಹಾಕಿ ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಸಿಗತ್ತೆ.
ಅದಾದಮೇಲೆ ನೀವು ಅರಿಶಿನ ಕುಂಕುಮ ಒಂದು ಕೆಂಪು ಹೂವು ಅಕ್ಷತೆ ಹಾಕಿ ಕಳಶ ಪ್ರತಿಷ್ಠಾಪನೆಯನ್ನು ಮಾಡ್ಬೋದು. ನಾವು ಯಾವ ರೀತಿ ತೆಂಗಿನಕಾಯಿ ಮತ್ತು ವಿಳೆದೆಲೆ ಮಾವಿನೆಲೆ ಇಟ್ಟು ಕಳಶ ಸ್ಥಾಪನೆ ಮಾಡ್ತೀವಿ ಅದೇ ರೀತಿ ಕಳಶ ಸ್ಥಾಪನೆಯನ್ನು ಮಾಡಿ ಪ್ರತಿ ವಾರ ಪೂಜೆನ ಮಾಡ್ಬೋದು. ಆದರೆ ಅಕ್ಕಿಯನ್ನು ಪ್ರತಿ ವಾರ ತೆಗೆದು ಪ್ರತಿ ಶುಕ್ರವಾರ ನಾವು ಕಳಶ ಸ್ಥಾಪನೆಯನ್ನು ಮಾಡಿ ಪೂಜೆ ಮಾಡೋದ್ರಿಂದ ಮನೆಗೆ ಒಂದು ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಅಕ್ಕಿಯನ್ನು ಮಾತ್ರ ಪ್ರತಿ ವಾರ ಚೇಂಜ್ ಮಾಡಿಯೇ ಕಳಶ ಸ್ಥಾಪನೆಯನ್ನು ಮಾಡಬೇಕಾಗತ್ತೆ. ಆ ಅಕ್ಕಿನ ನೀವು ಪ್ರಸಾದದ ರೀತಿಯಲ್ಲಿ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಮನೆಯವರೆಲ್ಲ ಅದನ್ನು ಸ್ವೀಕರಿಸ್ಬೋದು. ಆದರೆ ಈ 3 ವಸ್ತುಗಳನ್ನ ಹಾಕಿ ಮಾತ್ರ ನೀವು ಕಳಶ ಸ್ಥಾಪನೆ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಹಳದಿ ಕವಡೆ 5, ಎರಡನೇದು ಶ್ರೀಫಲ, ಮೂರನೇದು ಬಂದು ಲಕ್ಷ್ಮಿಯ ವಿಗ್ರಹ, ಅದಾದಮೇಲೆ ಒಂದು ಕಾಮಧೇನು ವಿಗ್ರಹ. ಇದಿಷ್ಟು ಕೂಡ ನೀವು ಕಳಶಕ್ಕೆ ಹಾಕಿ ಕಳಶ ಸ್ಥಾಪನೆ ಮಾಡಿಕೊಂಡು ಪ್ರತಿ ಶುಕ್ರವಾರ ನೀವು ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಕಳಶನ ಯಾವ ರೀತಿ ನಾವು ಲಕ್ಷ್ಮೀ ಕಳಶನ ಸ್ಥಾಪನೆ ಮಾಡಿ ಯಾವೆಲ್ಲ ವಸ್ತುಗಳನ್ನ ಹಾಕಿ ಪೂಜೆ ಮಾಡೋದ್ರಿಂದ ನಮಗೆ ಯಾವ ರೀತಿ ಎಲ್ಲ ಲಾಭಗಳು ಸಿಗುತ್ತೆ ಅಂತ ತಿಳ್ಕೊಂಡ್ರಲ್ಲ. ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ.